ಸಾವಿರಾರು ಮಕ್ಕಳ ಆರತಿಗಳನ್ನು ಮಾಡಿಸಿಕೊಂಡು ಜಾತ್ರೋತ್ಸವಗಳನ್ನು ನಡೆಸಿಕೊಂಡು ನವರಾತ್ರಿ ಹಾಗೂ ಜಾತ್ರೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ಮಾಡಿಸಿಕೊಳ್ಳುತ್ತಿರುವ ಮಹಾತಾಯಿ ಬಂದಂಥ ಭಕ್ತರನ್ನು ಅವರ ನಂಬಿಕೆ ಉಳಿಸಿ ಎಂಥದ್ದೇ ಕಷ್ಟಗಳಿದ್ದರೂ ಕೂಡ ನಾನು ಇದ್ದೇನೆ ಎಂಬತಕ್ಕಂಥ ಅಭಯವನ್ನು ಕೊಟ್ಟು ಇಲ್ಲಿ ನೆಲೆ ನಿಂತಿರುವಂಥ ಆದಿಶಕ್ತಿ ಶ್ರೀ ಕೆಂಪಮ್ಮ ತಾಯಿ. ಬಡವರು, ಮಲ್ಲಿಗರು, ಶ್ರೀಮಂತರು ಪ್ರತಿಯೊಬ್ಬರೂ ಕೂಡ ಅಮ್ಮನಿಗೆ ಮೊರೆಬಿಡುತ್ತಾರೆ. ಇವನು ಬಡವ, ಇವನು ಮಲ್ಲಿಗ ಅನ್ನುವ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಇಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ತಾಯಿ ಸುಸಲಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾಳೆ. ಈಗ ನವರಾತ್ರಿಯ ಸಂದರ್ಭ, ವಿಜಯದಶಮಿ, ಈ 9 ದಿನಗಳ ಕಾಲ ತಾಯಿಯವರಿಗೆ ನಾನಾ ವಿಧ ಅಲಂಕಾರಗಳು, ಪ್ರಸಾದ ವಿನಿಯೋಗಗಳು ಹಾಗೂ ಬಂದ ಭಕ್ತಾದಿಗಳಿಗೆ ಅವರ ಕಷ್ಟ, ಅವರ ಕೋರಿಕೆಗಳನ್ನು ಎಲ್ಲವನ್ನೂ ಕೂಡ ಈಡೇರಿಸಿ ತಾಯಿ ಅಭಯವನ್ನು ಕೊಟ್ಟು ಪ್ರತಿಯೊಬ್ಬರು ಪ್ರತಿಯೊಂದು ದಿನವೂ ಕೂಡ ಒಂದು ಅಲಂಕಾರವನ್ನು ಮಾಡಿ ತಾಯಿಯ ಆಶೀರ್ವಾದ ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ಬಂದಂಥ ಭಕ್ತರಿಗೆ ಎಲ್ಲೂ ಕೂಡ ಲೋಪದಷ್ಟುಗಳಾಗದಂಥ ರೀತಿಗಳಲ್ಲಿ ಇಲ್ಲಿ ತಾಯಿ ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ನಡೆಸಿಕೊಂಡು ಹೋಗುತ್ತಿರೋದು ಸರಿಯಷ್ಟೇ. ಇಲ್ಲಿ ಸುಮಾರು ಈಗ 13 ವರ್ಷಗಳ ಹಿಂದೆ 2013ರಲ್ಲಿ ತಾಯಿಯನ್ನು ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಮಾಡಲಾಯಿತು. ಪ್ರತಿಷ್ಠಾಪನೆ 2013 ಮೇ 22ನೇ ತಾರೀಕು ತಾಯಿಯಲ್ಲಿ ಪ್ರತಿಷ್ಠಾಪನೆಗೊಂಡು ಈಗ ಸಾವಿರಾರು ಮಕ್ಕಳನ್ನು ಆರಿಸಿಕೊಂಡು ಬೆಳೆಸಿಕೊಂಡು ಭವ್ಯವಾದ ಈ ದೇವಾಲಯವನ್ನು ಕಟ್ಟಿಸಿಕೊಂಡು ಬಂದಂಥ ಭಕ್ತಾದಿಗಳಲ್ಲಿ ನಂಬಿಕೆ ಉಳಿಸಿ ಇವತ್ತು ತಾಯಿ ಮೆರೆಯುತ್ತಿದ್ದಾರೆ. ನಾವೆಲ್ಲರೂ ಕೂಡ ಆ ತಾಯಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಬಂದಂಥ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚು ಆ ತಾಯಿ ಆಶೀರ್ವಾದ ಮಾಡಲಿ, ಆ ತಾಯಿ ಕೃಪೆ ತಮ್ಮೆಲ್ಲರಿಗೂ ಇರಲಿ ಎಂದು ಹೇಳಿ ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ನಿಮ್ಮ ಹೆಸರು? ನಮಸ್ಕಾರ. ನನ್ನ ಹೆಸರು ಗಂಗರಾಜ ಎಂದೇಳಿ. ಈ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಧರ್ಮದರ್ಶಿಗಳಾಗಿ ನಾವು ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತಿದ್ದೇವೆ. ಇಲ್ಲಿ ನಾನು ಒಬ್ಬನೇ ಎನ್ನುವಂಥ ವಿಚಾರವನ್ನು ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕೂಡ ಅಮ್ಮನಿಗೆ ಇಲ್ಲಿ ಭಕ್ತರಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಇಲ್ಲಿ ವಾರಸುದಾರರೇ, ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಮಾಲೀಕರೇ, ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಆ ತಾಯಿಗೆ ಭಕ್ತರೇ. ಹಾಗಾಗಿ ಇಲ್ಲಿ ನಾನು ಅನ್ನುವಂಥ ಭೇದ ಭಾವ ಎಲ್ಲೂ ಕೂಡ ಇಲ್ಲ, ಮಾಡುವುದೂ ಇಲ್ಲ. ಮುಂದೆ ಹಾಗೆ ಇಲ್ಲಿ ನಡೆಸಿಕೊಂಡು ತಾಯಿ ಹೋಗುತ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ನಾನು ಇಚ್ಛಿಸುತ್ತೇನೆ. ಜೈ ಕೆಂಪಮ್ಮ ತಾಯಿ.